everyone. ಬಾಡೂಟವಿಲ್ಲದೆ ಕಂಬಿ ಹಿಂದೆ ಸೊರಗಿದ್ನ ಕಾಟೇರ. ಹೈಫೈ ಲೈಫ್ ಲೀಡ್ ಮಾಡ್ತಿದ್ದ ದರ್ಶನ್ಗೆ ಈಗ ಜೈಲೂಟವೇ ಗತಿಯಾಗಿದೆ. ಐಷಾರಾಮಿ ಜೀವನ, ಕೇಳಿದ್ದು, ಕಂಡಿದ್ದು, ಬೇಡಿದ್ದು ಎಲ್ಲ ಸಿಗ್ತಾ ಇತ್ತು ಮನೇಲಿದ್ದಾಗ, ಶೂಟಿಂಗ್ನಲ್ಲಿದ್ದಾಗ. ಈಗ ಪರಪ್ಪನ ಅಗ್ರಹಾರಲ್ಲಿ ಏನು ಕೊಡ್ತಾರೋ ಅದನ್ನೇ ತಿನ್ನಬೇಕು. ಹೈಫೈ ಲೈಫು, ಆದರೆ ಈಗ ಅದೇ 4 ಗೋಡೆಗಳ ಮಧ್ಯೆ ವಾಸ. ಆದರೆ ದರ್ಶನ್ ಈಗ ಸೊರಗಿದ್ದಾರೆ. ದರ್ಶನ್ ತೂಕದಲ್ಲಿ ತೀವ್ರವಾದಂಥ ಇಳಿಕೆಯಾಗಿದೆ. ಇದು ಅವರ ಅಭಿಮಾನಿಗಳಿಗೆ ನಿದ್ದೆಗೆಡಿಸಿದೆ. ನಿಜಕ್ಕೂ ಶಾಕ್ ಎದುರಾಗಿದ್ದಾರೆ ಅವರ ಅಭಿಮಾನಿಗಳು. ನಮ್ಮ ಬಾಸ್ ಈ ರೀತಿಯಾಗಿ ಸೊರಗಿಬಿಟ್ರಲ್ಲ ಅಂತ. ಜೈಲೂಟ ತಿಂದು ತಿಂದು ದರ್ಶನ್ಗೆ ಬಾಡೂಟದ ಕನಬರಕೆ ಆಗ್ತಾ ಇದೆ. ಬಾಡೂಟ ಎಲ್ಲಿ ಸಿಗಬೇಕಲ್ಲಿ? ಇಲ್ಲಾದರೆ ಕಲಾಸಿಪಾಳ್ಯ ಚಾಕ್ನ ಬರ್ತಾ ಇತ್ತು, ಮಟನ್ನು ಎಲ್ಲ ಬರ್ತಾ ಇತ್ತು. 15 ದಿನದಲ್ಲೇ ಬರೋಬ್ಬರಿ 10 kg ತೂಕ ಇಳಿಸ್ಕೊಂಡಿದ್ದಾರೆ ದರ್ಶನ್. ಇಳಿದಿದ್ದಾರೆ, ತೂಕ ಇಳಿಸ್ಕೊಂಡಿಲ್ಲ, ತೂಕ ಇಳಿದಿದೆ 10 kg. 107 kg ಇದ್ರು ಆರಂಭದಲ್ಲಿ ಚೆಕ್ ಮಾಡಿದಾಗ, ಈಗ 97ಕ್ಕೆ ಬಂದಿದ್ದಾರೆ. ವೇಗವಾಗಿ ತೂಕ ಇಳಿಕೆ ಆರೋಗ್ಯದ ಮೇಲೆ ಅಪಾಯಕಾರಿ. ಇದು ಅಂದರೆ ಬೇಗನೆ ವೇಟ್ ಲಾಸ್ ಆಗೋದು ಅಪಾಯಕಾರಿ ಹೆಲ್ತ್ ಮೇಲೆ ಇದು. ಹಾಗಾಗಿನೇ ದರ್ಶನ್ ಆರೋಗ್ಯದ ಬಗ್ಗೆ ಜೈಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ, ನಿಗಾ ಇಟ್ಟಿದ್ದಾರೆ. ನೋಡಿ, 10 kg ಇಳಿದಿದ್ದಾರೆ. ಎಂಥ ಲೈಫ್ ಲೀಡ್ ಮಾಡ್ತಾ ಇದ್ರು ದರ್ಶನ್. ಇಂದು ದರ್ಶನ್ ಭೇಟಿಗೆ ಯಾರಿಗೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ. ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರ್ತಾನೆ ಇದ್ದಾರೆ, ಆದರೆ ಇವತ್ತು ಯಾರಿಗೂ ಕೂಡ ಅವಕಾಶ ನೀಡಿಲ್ಲ. ಟೈಮ್ ಪಾಸ್ ಮಾಡೋಕೆ ಪುಸ್ತಕದ ಮೊರೆ ಹೋಗಿದ್ದಾರೆ ದರ್ಶನ್ ಅವರು. ನೋಡಿ, ಕಾಟೇರನ ತೂಕ 107 ಇತ್ತು, ಈಗ 97ಕ್ಕೆ ಬಂದಿದೆ. ಕಸ್ಟಡಿಯಲ್ಲಿದ್ದಾಗ 1 kg ಕಡಿಮೆ ಆಗಿದ್ರು. 11 ದಿನದಲ್ಲಿ 1 kg ಕಡಿಮೆ ಆಗಿದ್ರು. ಈಗ ನೋಡಿ, 15 ದಿನದಲ್ಲೇ 10 kg ತೂಕ. ಯಾಕೆ? ಆರಂಭದಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದಾಗ ಆರಂಭದ ದಿನಗಳು ಹೇಗಿತ್ತು ಅಂತ ಹೇಳಿದ್ರೆ ದರ್ಶನ್ ನೋಡ್ದು, ಈಗಲೂ ಕೂಡ ಅವ್ರು ಮಾನಸಿಕವಾಗಿ ಬಹಳ ನೊಂದಿದ್ದಾರೆ. ಊಟ ಸೇರ್ತಾ ಇಲ್ಲ, ಆ ಜೈಲಿನ ವಾತಾವರಣ ಒಗ್ತಾ ಇಲ್ಲ. ಜೊತೆಗೆ ಆರಂಭದಲ್ಲಿ ಮಜ್ಜಿಗೆ ಕುಡಿದು ಮಲಗ್ತಾ ಇದ್ರಂತೆ, ಊಟ ಮಾಡ್ತಾ ಇರಲಿಲ್ಲ, ಮಜ್ಜಿಗೆ ಕುಡಿದು ಮಲಗ್ತಾ ಇದ್ರಂತೆ. ಅಂದರೆ ಮಾನಸಿಕವಾಗಿ ನೊಂದು ಬೆಂದು ಹೋಗಿದ್ದಾರೆ ಈ ಪ್ರಕರಣದಿಂದ ದರ್ಶನ್. ನೋಡಿ, ವೇಗವಾಗಿ ಅವರ ತೂಕದಲ್ಲಿ ಭಾರಿ ಇಳಿಕೆಯಾಗಿ 10 kg ಅಂದರೆ ಸಾಮಾನ್ಯ ಅಲ್ಲ. 15 ದಿನದಲ್ಲಿ ವೇಟ್ ಲಾಸ್ಗೋಸ್ಕರ ಯಾರ್ಯಾರು ಏನೇನೋ ಮಾಡ್ತಾರೆ, ಡಯಟು ಅಂತ. ಅಲ್ಲಿ ಅವ್ರಿಗೆ ಕೊಡ್ತಾ ಇರೋ ಊಟ ಏನು? ಪುಳಿಯೋಗರೆ, ಟೊಮೊಟೊ ಬಾತು, ಚಿತ್ರಾನ್ನ, ಪಲಾವು, ರೈಸ್ ಬಾತು ಇವೆಲ್ಲ ಇರುತ್ತೆ. ಅದು ಎಷ್ಟು? ಲಿಮಿಟೆಡ್ 180 ಗ್ರಾಮ್. ಚಿಕನ್ ಇಲ್ಲ, ವಾರಕ್ಕೊಂದ್ಸರಿ ಅಷ್ಟೇ, ಲಿಮಿಟೆಡ್. ಮೊಟ್ಟೆ ಅಷ್ಟೇ, ವಾರಕ್ಕೆ 2. ಮನೇಲಿದ್ದರೆ ಚಿಕನ್ನು, ಮಟನ್ನು ಎಲ್ಲ ಸಿಗ್ತಾ ಇತ್ತು, ಪ್ರೋಟೀನು. ಅದಾದಮೇಲೆ ಏನೇನು ಕೇಳ್ತಾರೋ ಎಲ್ಲೋ, ಫ್ರೂಟ್ಸು, ಡ್ರೈ ಫ್ರೂಟ್ಸು, ತರಕಾರಿ, ಹಣ್ಣು ಹಂಪ್ಲ ಅಲ್ಲೆಲ್ಲಿ ಸಿಗುತ್ತೆ. ಹಾಗಾಗಿ ದರ್ಶನ್ ಅವ್ರಿಗೆ ಜೈಲು ವಾಸ ಅಡ್ಜಸ್ಟ್ ಆಗ್ತಾ ಇಲ್ಲಂತೆ. ಅದಕ್ಕೆ ಅವರು 10 kg ತೂಕ ಇಳಿದಿದ್ದಾರೆ.